ನೀವು ಸೂತ್ರ ಬ್ರ್ಯಾಂಡ್ ಇಲ್ಲಿ ಎಲ್ಲಿಂದ ಬಂದಿದ್ರಾ? ನಾನು ಬರ್ತಿರೋದು ರಾಜೇಶ್ವರದಿಂದ. ಓಕೆ, ಅಷ್ಟು ದೂರಿಂದ ಇಲ್ಲಿಗೆ ಏನಕ್ಕೆ? ಅಲ್ಲೇ ಗಾಣಗಳಿತ್ತು. ನಂಗೆ ಮೊದಲು ಇಂಟ್ರೊಡ್ಯೂಸ್ ಆಗಿದ್ದು ವಿಧಾನಸೌಧ ನಿಮ್ಮ ಸ್ಟಾಲ್ ಇಂದ. ಓಕೆ, ಅಲ್ಲಿ ಬೆಲ್ಲ ಟೇಸ್ಟ್ ಮಾಡಿದ್ದೆ. ಓಕೆ, ನಾನು ಫಸ್ಟ್ ಐಟಮ್ ನಿಮ್ ಶುರು ಆಗಿದ್ದು ಬೆಲ್ಲದಿಂದ. ಓಕೆ, ಸೊ ನನಗೆ ನಿಮ್ಮ ಇಂಡಸ್ಟ್ರಿನೇ ವಿಸಿಟ್ ಮಾಡಿ ಹೆಂಗಿದೆ ನೋಡೋಣ ಅಂತ. ನೋಡೋಣ. ಓಕೆ, ಫಸ್ಟ್ ಬಂದಿದ್ದು ನಾನು ಬೆಲ್ಲ ತಗೊಂಡಿದ್ದು. ಅದು ಮೊದಲ ಐಟಮ್ ಅದೇ ತಗೊಂಡಿದ್ದು. ಓಕೆ, ಅದು ನಮ್ಗೆ ನಮ್ಮನೇಲಿ ಅದು ಪುಡಿ ಬೆಲ್ಲ ಯೂಸ್ ಮಾಡ್ತಿರ್ಲಿಲ್ಲ. ಅದು ಶುರು ಮಾಡಿದಾಗಿಂದ ಇದು ಗಾಡಿ ಟೈಮ್ ಬೇರೆ ಬೆಲ್ಲ ಯೂಸ್ ಮಾಡಲ್ಲ ಇವಾಗ ಬೇರೆ ಕಾಫಿಗೆಲ್ಲ ಈ ಅಡುಗೆಗಳಿಗೆಲ್ಲ ಅದು ಪುಡಿ ಬೆಲ್ಲ ಯೂಸ್ ಮಾಡ್ತಿದ್ದಾರೆ ಇಲ್ಲಿಂದ. ನೆಕ್ಸ್ಟ್ ಬಂದಾಗ ನಾನು ಆಯಿಲ್ಸ್ ರೆಕಮೆಂಡ್ ಮಾಡಿದ್ರು. ಎಲ್ಲ ಸನ್ಫ್ಲವರ್ ಆಯಿಲ್ ಆಗಿರ್ಬೋದು, ಕಡಲೆಕಾಯಿ ಆಗಿರ್ಬೋದು, ಆಮೇಲೆ ಹೇರ್ ಆಯಿಲ್ಸ್ ಆಗಿರ್ಬೋದು. ಎಲ್ಲ ಹೇರ್ ಆಯಿಲ್ಸ್ ಅಲ್ಲಿ ನಾನು ಕಲೋಂಜಿ ಆಯಿಲ್ ತಗೊಂಡಿದ್ದೆ ಹೋಲ್ಸೇಲ್. ಒಂದ್ ತಿಂಗಳು ಆಗ್ತಾ ಬಂತು. ರಿಸಲ್ಟ್ಸ್ ಬಗ್ಗೆ ಎರಡು ಮಾತಿಲ್ಲ. ರಿಸಲ್ಟ್ ಏನ್ ಬೆನಿಫಿಟ್ ಆಗಿದೆ ನಿಮಗೆ? ನನಗೆ ಹೇರ್ ಕ್ವಾಲಿಟಿ ಸ್ವಲ್ಪ ಹೇರ್ ಫಾಲ್ ಸ್ವಲ್ಪ ಕಡಿಮೆ ಆಗಿದೆ. ಮತ್ತೆ ಡ್ಯಾಂಡ್ರಫ್ ಮೇನ್ ಡ್ಯಾಂಡ್ರಫ್ ಕಡಿಮೆ ಆಗಿದೆ ನನಗೆ. ಅದು ಎವಿಟೇಬಲ್ ಕಾಣುತ್ತೆ. ಡ್ಯಾಂಡ್ರಫ್ ಎಲ್ಲ ನಾನು ತುಂಬಾ ಅರೌಂಡ್ 50% ಆಲ್ಮೋಸ್ಟ್ ಕಡಿಮೆ ಆಗಿದೆ. ಆಲ್ಮೋಸ್ಟ್ ಕಡಿಮೆ ಆಗಿದೆ ಕಲೋಂಜಿ ಆಯಿಲ್. ಆಮೇಲೆ ಅದು ಕ್ವಾಲಿಟಿ ಅದರದ್ದು ಏನು ತುಂಬಾ ಅದು ಗೊತ್ತಾಗುತ್ತೆ, ಫೀಲ್ ಆಗುತ್ತೆ. ನಮ್ಗೆ ಅದ್ರ ಬಗ್ಗೆ ಟೆಕ್ನಿಕಲಿ ಗೊತ್ತಿಲ್ಲ ಅಂದ್ರು ಈಗ ಫೀಲ್ ಆಗ್ತಿರುತ್ತೆ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡ್ತಿದೀವಿ ಅಂತ. ಅದಾದ್ಮೇಲೆ ಅದೇ ಟೈಮ್ ನಾವು ಜೇನುತುಪ್ಪ ತಗೊಂಡೋಗಿದ್ದೆ. ಜೇನುತುಪ್ಪನೂ ಅಷ್ಟೇ ಸ್ವಲ್ಪ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೋದು ಬೇರೆದಕ್ಕೂ ಇದಕ್ಕೂ. ಏನ್ ಕ್ವಾಲಿಟಿ ನಮ್ಗೆ ಏನ್ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ, ಒಳ್ಳೆ ಕ್ವಾಲಿಟಿ ಅದು. ಅದು ನಾವು ಖಾಲಿ ಆದಾಗ ಅದಕ್ಕೆ ಅದನ್ನು ಇಲ್ಲಿ ಹುಡ್ಕೊಂಡ್ ಬರೋಣ ಅಂದ್ಬಿಟ್ಟು. ವಿಧಾನಸೌಧದಿಂದ ಇದು ಎಷ್ಟೇ ಟೈಮ್ ನೀವು ಬರ್ತಾರ ಇಲ್ಲಿಗೆ? ಈ ಔಟ್ಲೆಟ್ ಬರ್ತಾರೆ ನಾನು ಮೂರನೇ ಸಲ. ಈ ಮಳೆಯಲ್ಲೂ ಇಷ್ಟೊಂದು ದೂರ, ಅದಕ್ಕೋಸ್ಕರ ನೆನ್ಕೊಂಡು ಬಂದಿದ್ದೀರಾ ಜಾಕೆಟ್ ಕೊಡೋದು? ನಮ್ಮ ಮನೆ ಹತ್ರನೇ ಇದೆ, ಒಂದು ಮಲೇಶ್ವರ ಬ್ರಾಂಚ್ ಇದೆ. ಹಾಗಾದ್ರೆ ನಮ್ಮ ಅರೌಂಡ್ 7 ಕಿಲೋಮೀಟರ್ ಇದೆ. ಸೊ ಇಂಡಸ್ಟ್ರಿ ನೋಡ್ದಂಗ ಆಗುತ್ತೆ. ಇಲ್ಲಿ ಇವರು ಅಂದ್ರೆ ಸ್ವಲ್ಪ ಪರಿಚಯ ಇದ್ರು. ಸೊ ಹಾಗೆ ಅದು ಇದಾಗತ್ತೆ ಅಂತ. ನೀವು ಜನಗಳಿಗೆ ಏನ್ ಹೇಳ್ತೀರಾ? ಎಲ್ರು ಗಾಣದೆಣ್ಣೆ ಉಪಯೋಗಿಸಿ ಅಂತ. ಯಾಕಂದ್ರೆ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ, ಸ್ಕಿನ್ ಆಗಿರ್ಲಿ, ಹೇರ್ ಆಗಿರ್ಲಿ, ಅದ್ರ ರಿಲೇಟೆಡ್ ಬೆನಿಫಿಟ್ಸ್ ಇರುತ್ತೆ. ಆಸ್ ಎ ಪರ್ಸನಲ್ ನಿಮ್ ರಿವ್ಯೂಸ್ ಹೇಳಿ, ಎಲ್ರಿಗೂ ಗಾಣದೆಣ್ಣೆ ತಗೊಳ್ಳಿ ಅಂತ ಹೇಳಿ ಜನಗಳಿಗೆ ಅಷ್ಟೇ. ಆಸ್ ಎ ಇನ್ಸ್ಟೆಂಟ್ ಏನಂದ್ರೆ ಈ ನಾರ್ಮಲ್ ಇಂಡಸ್ಟ್ರೀಸ್ ಅಲ್ಲಿ ಏನಾಗುತ್ತೆ, ಮಿಷಿನ್ಸ್ ಯೂಸ್ ಮಾಡೋದ್ರಿಂದ ತುಂಬಾ ನ್ಯೂಟ್ರಿಯೆಂಟ್ಸ್ ಎಲ್ಲ ಕಳೆದೋಗುತ್ತೆ ಹೀಟ್ಗೆ. ಸೊ ಅದರಿಂದ ಕೋಲ್ಡ್ ಪ್ರೆಸ್ ಆಯಿಲ್ಸ್ ಇಂದ ಏನಾಗುತ್ತೆ, ಅದು ಉಳಿಯುತ್ತೆ. ಆಮೇಲೆ ಈಗ ಇಂಡಸ್ಟ್ರಿ ನಾನು 3 ಸಲ ಬಂದು ನೋಡಿರೋದ್ರಿಂದ ತುಂಬಾ ಕ್ಲೀನ್ ಆಗಿ ಮಾಡ್ತಾರೆ. ಹೈಜೀನ್ ಬಗ್ಗೆ ಏನು ಎರಡು ಮಾತಿಲ್ಲ. ಹಾಗಾಗಿ ಹೈಜೀನ್ ಪ್ಲಸ್ ಹೆಲ್ತ್ ಬೆನಿಫಿಟ್ಸ್ ಎರಡು ಸೇರಿಸಿ ನಿಮಗೆ ಇಲ್ಲಿ ಬಂದು ನೀವು ಕೋಲ್ಡ್ ಪ್ರೆಸ್ ಆಯಿಲ್ಸ್ ತಗೊಳ್ಳೋದು ಅಂತ ನಿಮ್ಮನ್ನ ಫಸ್ಟ್ ಪ್ರಿಫರೆನ್ಸ್ ಆಗಲೇಬೇಕು ಅಂತ. ಅಂಡ್ ಕೋಲ್ಡ್ ಪ್ರೆಸ್ ಆಯಿಲ್ಸ್ ನಿಮ್ಗೆ ಒಂದೇ ತರ ಅಲ್ಲ, ನೀವು ಯಾವ್ಯಾವ್ದು ನೀವು ಡೈಲಿ ಯೂಸ್ ಮಾಡ್ತೀವಿ ಎಲ್ಲ ತರದ್ದು. ಸನ್ಫ್ಲವರ್ ಆಯಿಲ್, ಕಡಲೆಕಾಯಿ ಎಣ್ಣೆ, ಆಮೇಲೆ ಇನ್ಯಾವುದಿದೆ ನಿಮ್ದು ಮಸ್ಟರ್ಡ್ ಆಯಿಲ್, ಅವೆಲ್ಲ ಇದೆ. 45 ತರ ಎಣ್ಣೆಗಳಿದೆ ಆಕ್ಚುಲಿ ನಮ್ಮ ಹತ್ರ. ನೀವು ತಗೊಂಡಿರೋದು ಅದ್ರಲ್ಲಿ ಕಡಿಮೆ. ಪ್ರತಿಯೊಬ್ರು ಏನಂದ್ರೆ ಗಾಣದೆಣ್ಣೆ ಯೂಸ್ ಮಾಡ್ಬೇಕನ್ನೋದು ನಮ್ಮ ಇಚ್ಛೆ ಅಷ್ಟೇ. ಯಾಕಂದ್ರೆ ಎಲ್ರು ಆರೋಗ್ಯ ಒಂದ್ ಚೆನ್ನಾಗಿದೆ, ಏನ್ ಬೇಕಾದ್ರೂ ಮಾಡ್ಬೋದು ನಾವು. ಆರೋಗ್ಯನೇ ಇಲ್ಲ ಅಂದ್ರೆ ಏನ್ ಮಾಡಿದ್ರೆ ಏನ್ ಬಂತು? ಫಾಸ್ಟ್ ಫುಡ್ಗೆ ಯಂಗ್ಸ್ಟರ್ಸ್ ಆಕ್ಚುಲಿ ಅದಕ್ಕೆ ಹೋಗೋದು ಕಮ್ಮಿ ಮಾಡಿ, ಆದಷ್ಟು ಮನೆ ಊಟ ಮಾಡಿ, ಒಳ್ಳೊಳ್ಳೆ ಆಹಾರ ಪದಾರ್ಥಗಳನ್ನ ಯೂಸ್ ಮಾಡಿ, ಮತ್ತೆ ಗಾಣದೆಣ್ಣೆನೇ ಉಪಯೋಗಿಸಿ ಅಂತ ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಿದ್ದೀವಿ ನಮ್ಮೆಲ್ಲ ಗಾಣದವರ ಪರವಾಗಿ. ಮತ್ತೆ ಸೂತ್ರ ಬ್ರ್ಯಾಂಡ್ಗೆ 10 ಔಟ್ ಆಫ್ ಎಷ್ಟು ಕೊಡ್ತೀರಾ ನೀವು ಆಸ್ ಎ ಕ್ವಾಲಿಟಿ? ನಾನು ತಗೊಂಡಿರೋದು 3 ಐಟಮ್, ಅದಕ್ಕೆ 10 ಔಟ್ ಆಫ್ 10 ಅಂತಾನೆ ಆರಾಮಾಗಿ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.